ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮನುಸ್ಮೃತಿಯ ಒಂದು ಶ್ಲೋಕವನ್ನು ತಿಳ್ಕೊಳ್ಳೋಣ. ಅಹಿಂಸಾ ಸತ್ಯಮಸ್ತೇಯಃ ಶೌಚಮಿಂದ್ರಿಯ ನಿಗ್ರಹ ಏತಂ ಸಾಮಾಸಿಕಂ ಧರ್ಮಂ ಚಾತುರ್ವರ್ಣ್ಯೇ ಅಬ್ರವೀತ್ ಮನು. ಈ ಶ್ಲೋಕದಲ್ಲಿ ಮನು 5 ಧರ್ಮವನ್ನು ಹೇಳ್ತಾನೆ. ನಾವು ಚಾತುರ್ವರ್ಣ್ಯದವರು ಈ 5 ಧರ್ಮವನ್ನು ಪಾಲಿಸಬೇಕು ಅಂತ ಮನು ಮಹರ್ಷಿ ಹೇಳ್ತಾನೆ. ಅಹಿಂಸೆ, ಸತ್ಯ, ಆಸ್ತೇಯ, ನೈರ್ಮಲ್ಯ, ಇಂದ್ರಿಯ ನಿಗ್ರಹ ಇವ 5 ಪಾಲಿಸಲೇಬೇಕಾದಂಥ ಒಂದು ಧರ್ಮಗಳು ಅಂತ ಹೇಳ್ತಾನೆ. ಇಲ್ಲಿ ಅಹಿಂಸೆ, ಹಿಂಸೆಯನ್ನು ಮಾಡದೇ ಇರುವಂತಹದ್ದು ಎಲ್ಲರೂ ಪಾಲಿಸಬೇಕು. ಯಾವುದೇ ರೀತಿಯಾದಂಥ ಹಿಂಸೆಯನ್ನು ಮಾಡಬಾರದು. ಮಾನಸಿಕ ಹಿಂಸೆ ಆಗಿರಬಹುದು, ದೈಹಿಕವಾಗಿರಬಹುದು, ಯಾವುದೇ ರೀತಿಯ ಹಿಂಸೆಯನ್ನು ನಾವು ಮಾಡಬಾರದು ಅಂತ ಹೇಳ್ತಾರೆ. ಯಾರಿಗೋ ಒಬ್ಬರಿಗೆ ಮಾನಸಿಕವಾಗಿ ಯಾವುದೋ ಒಂದು ಚುಚ್ಚು ಮಾತನ್ನು ಆಡಿ ಮನಸ್ಸನ್ನು ನೋಯಿಸುವುದು ಒಂದು ರೀತಿಯ ಹಿಂಸೆಯೇ ಆಗತ್ತೆ. ಅದಕ್ಕೋಸ್ಕರವಾಗಿ ಮನು ಅಂಥ ಹಿಂಸೆಯನ್ನು ಸಹಿತ ಯಾರೂ ಮಾಡಬಾರದು. ಚಾತುರ್ವರ್ಣ್ಯದವರು ಯಾರೂ ಮಾಡಬಾರದು. ಚಾತುರ್ವರ್ಣ್ಯ ಅಂದರೆ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಚಾತುರ್ವರ್ಣಿಂ, ಈ 4 ವರ್ಣಗಳನ್ನು ಮನು ಹೇಳ್ತಾನೆ. ವರ್ಣಗಳು ಅಂದರೆ ಜಾತಿಗಳಲ್ಲ, ಅದು ವರ್ಣವೇದಗಳು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇವು ಸಮಾಜದಲ್ಲಿ ಸಮಾಜವನ್ನು ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಂದರೆ ವರ್ಣಾಶ್ರಮದ ರೀತಿಯಲ್ಲಿ ವಿಂಗಡಣೆ ಮಾಡಿ ಆ ವರ್ಣಾಶ್ರಮಕ್ಕೆ ಒಂದೊಂದು ಕರ್ತವ್ಯಗಳನ್ನು ಹೇಳ್ತಾನೆ. ಆ ಕರ್ತವ್ಯಗಳಲ್ಲಿ ಒಂದೊಂದು ವರ್ಣಕ್ಕೂ ಒಂದೊಂದು ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಬೇಕು. ಅಷ್ಟಾದರೆ ಮಾತ್ರ ಸಮಾಜ ಸರಿಯಾದ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಮನು ಮಹರ್ಷಿ ಆ ಕಾಲದಲ್ಲಿ ಹೇಳಿರುತ್ತಾರೆ. ಅದೇ ರೀತಿಯಾಗಿ ಇದು 4 ವರ್ಣದವರಿಗೂ ಸಹಿತ ಈ ಒಂದು ಧರ್ಮವನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಧರ್ಮ ಅಂದರೆ ನಾವು ಆಚರಿಸುವಂತಹ ಒಳ್ಳೆಯ ವಿಷಯವನ್ನು ಧರ್ಮ ಅಂತ ಕರಿತೇವೆ ನಾವು. ಧರ್ಮ ಅಂದರೆ ಯಾವುದೇ ಒಂದು ಇದಲ್ಲ, ನಾವು ಆಚರಿಸುವಂತಹ ಒಂದು ಒಳ್ಳೆಯ ಕ್ರಿಯೆಯನ್ನು ಧರ್ಮ ಅಂತ ಕರೆಯುವಂಥದ್ದು. ಅದೇ ರೀತಿಯಾಗಿ ಅಹಿಂಸೆಯೂ ಸಹಿತ ಅಹಿಂಸೆಯನ್ನು ಅಂದರೆ ಹಿಂಸೆಯನ್ನು ಯಾರೂ ಮಾಡಬಾರದು, ಅಹಿಂಸಿಗಳಾಗಿರಬೇಕು. ಹಿಂಸಿಸಬಾರದು, ಮಾನಸಿಕವಾಗಿಯೂ ಹಿಂಸಿಸಬಾರದು, ದೈಹಿಕವಾಗಿಯೂ ಹಿಂಸಿಸಬಾರದು. ಆಮೇಲೆ ಎಲ್ಲರೂ ಸಹಿತ ಸತ್ಯವನ್ನು ನುಡಿಬೇಕು. ಚಾತುರ್ವರ್ಣ್ಯದವರು ಎಲ್ಲರೂ ಸಹಿತ ಸತ್ಯವನ್ನು ನುಡಿಬೇಕು. ಆಮೇಲೆ ಅಸ್ತೇಯ ಅಂದರೆ ಕಳ್ಳತನವನ್ನು ಮಾಡಬಾರದು. ಯಾವುದೇ ರೀತಿಯವನ್ನ ಕಳ್ಳತನವನ್ನು ಮಾಡಬಾರದು. ಆಮೇಲೆ ನೈರ್ಮಲ್ಯ ಅಂತ ಎಲ್ಲರೂ ಸಹಿತ ಶುಚಿಯಾಗಿರಬೇಕು, ಸ್ನಾನವನ್ನು ಮಾಡಬೇಕು. ದೈಹಿಕವಾಗಿ ಮಾನಸಿಕವಾಗಿ ನಿರ್ಮಲತ್ವವನ್ನು ಹೊಂದಬೇಕು, ನಿರ್ಮಲವಾಗಿರಬೇಕು. ಮನಸ್ಸು ಸಹಿತ ದೇಹವೂ ಸಹಿತ ಶುದ್ಧಿಯನ್ನು ಮಾಡಿಟ್ಕೋಬೇಕು ಅಂತ ಹೇಳ್ತಾನೆ. ಆಮೇಲೆ 5ನೇದು ಇಂದ್ರಿಯ ನಿಗ್ರಹ. ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಳ್ಬೇಕು. ಪಂಚೇಂದ್ರಿಯಗಳು ಯಾವುದೇವು? ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳನ್ನು ಸಹಿತ ಹಿಡಿತದಲ್ಲಿಟ್ಟುಕೋಬೇಕು ಅಂತ ಹೇಳ್ತಾನೆ. ಯಾವುದೇ ಒಂದು ವರ್ಣಕ್ಕೆ ಹೇಳಿಲ್ಲ, ಇದು ಚಾತುರ್ವರ್ಣ್ಯಕ್ಕೂ ಎಲ್ರಿಗೂ ಸಹಿತ ಹೇಳ್ತಾನೆ ಮನು. ಇವನ್ನ ಯಾರು ಪಾಲಿಸ್ತಾರೋ ಅವರು ಅದ್ಭುತವಾಗಿ ಸಂತೋಷವಾಗಿ ದೇಶದಲ್ಲಿ ಎಲ್ಲರಿಗೂ ಬೇಕಾದಂಥವರಾಗಿ ಬದುಕ್ತಾರೆ ಅಂತ ಮನು ಮನುಸ್ಮೃತಿಯಲ್ಲಿ ಹೇಳ್ತಾನೆ. ಅದೇ ರೀತಿಯಾಗಿ ಒಂದೊಂದೇ ನೋಡ್ತಾ ಹೋಗೋಣ. ಅಹಿಂಸೆ ಅನ್ನುವಂಥದ್ದು ಹಿಂಸಾಚಾರವನ್ನು ಯಾರೂ ಮಾಡಬಾರದು ಅಂತ ಹೇಳ್ತಾನೆ. ಆಮೇಲೆ ಹಿಂಸಾಚಾರವನ್ನು ಮಾಡಬಾರದು ಅಂದರೆ ಯಾವುದೇ ರೀತಿಯಾದಂತಹ ಹಿಂಸೆಯನ್ನು ಸಹಿತ ಯಾರೂ ಮಾಡಬಾರದು ಅಂತ ಹೇಳ್ತಾನೆ. ಆಮೇಲೆ ಸತ್ಯವನ್ನು ನುಡಿಬೇಕು. ಅನೃತವನ್ನು ನುಡಿಬಾರದು, ಸತ್ಯವನ್ನು ಸುಳ್ಳನ್ನು ಹೇಳಬಾರದು ಯಾರು. ಆವಾಗ
ಸಮಾಜ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಆಸ್ಥೇಯ, ಕಳ್ಳತನವನ್ನು ಮಾಡಬಾರದು. ಯಾವುದೇ ರೀತಿಯ ಕಳ್ಳತನವನ್ನು ಸಹಿತ ಯಾರೂ ಮಾಡಬಾರದು. ಅಂದರೆ ಚಿಕ್ಕದಾಗಿರಬಹುದು, ಚಿಕ್ಕದಾದರೂ ಸಹಿತ ಅದು ಕಳ್ಳತನವೇ ಆಗಿರುತ್ತೆ, ದೊಡ್ಡದಾಗಿದ್ದರೂ ಅದು ಕಳ್ಳತನವೇ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಅಂಥ ಕಳ್ಳತನವನ್ನು ಮಾಡಬಾರದು. ಕಳ್ಳತನದಲ್ಲಿ ಅತಿಯಾದ ಧನ ಸಂಪತ್ತನ್ನು ಶೇಖರಿಸಿಡುವಂತಹದ್ದು ಕಳ್ಳತನಕ್ಕೆ ಸಮಾನವಾಗಿರುವಂತಹದ್ದು ಅಂತ ಮನು ಮಹರ್ಷಿ ಹೇಳ್ತಾರೆ. ನಾವು ಧನವನ್ನು ಯಥೇಚ್ಛವಾಗಿ ನಮಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಇದನ್ನು ಸಂಗ್ರಹ ಮಾಡಿಡುವುದು ಸಹಿತ ಕಳ್ಳತನಕ್ಕೆ ಸರಿಸಮಾನವಾದಂತಹದ್ದು. ಅದನ್ನು ಸಹಿತ ಯಾರು ಮಾಡಬಾರದು ಅಂತ ಮನು ಮಹರ್ಷಿ ಹೇಳ್ತಾರೆ. ಅದು ಕಳ್ಳತನವೇ ಆಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೈರ್ಮಲ್ಯ, ಶುಚಿಯಾಗಿಟ್ಕೋಬೇಕೆಲ್ಲರೂ ದೇಹವನ್ನು, ಸ್ನಾನವನ್ನು ಮಾಡಬೇಕು, ಮಡಿಯಾದ ವಸ್ತ್ರವನ್ನು ಧರಿಸಬೇಕು. ಆಮೇಲೆ ಮನಸ್ಸನ್ನು ಶುದ್ಧಿಯಾಗಿಟ್ಕೋಬೇಕು, ಮನಸ್ಸನ್ನು ನಿರ್ಮಲವಾಗಿಟ್ಕೋಬೇಕು. ಆಮೇಲೆ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಕೋಬೇಕು ಅಂತ ಹೇಳ್ತಾನೆ. ಇಂದ್ರಿಯಗಳು, ಕಣ್ಣನ್ನು ಶುದ್ಧಿಯಾಗಿಟ್ಕೋಬೇಕು. ಕಣ್ಣನ್ನು ಶುದ್ಧಿಯಾಗಿಡೋದು ಅಂದರೆ ಯಾವುದೇ ಒಂದು ಕೆಟ್ಟ ವಸ್ತುಗಳನ್ನು, ಕೆಟ್ಟ ಚಿತ್ರಪಟಗಳನ್ನು, ಕೆಟ್ಟದ್ದನ್ನು ನೋಡಬಾರದು ಅಂತ ಹೇಳ್ತಾರೆ. ಆಮೇಲೆ ನೋಡುವಂಥದ್ದು, ಕೇಳುವಂಥದ್ದು, ಹಾಗೆ ಕೆಟ್ಟ ಮಾತುಗಳನ್ನು ಕೇಳಬಾರದು, ಕೆಟ್ಟ ವಿಷಯಗಳನ್ನು ಕೇಳಬಾರದು. ಯಾವುದೇ ರೀತಿಯ ಕೆಟ್ಟದಾದಂತಹ ಒಂದು ವಾಕ್ಯವನ್ನಾಗಿರಲು, ಕೆಟ್ಟವಾದಂತಹ ಮಾತುಗಳನ್ನಾಗಿರಲು, ಯಾವುದೇ ಚಾಡಿಗಳನ್ನಾಗಿರಲು ಕೇಳಬಾರದು ಅಂತ ಹೇಳ್ತಾರೆ. ಆಮೇಲೆ ಕಿವಿ, ನಾಲಿಗೆ ಯಾವುದೇ ಒಂದು ಚಟಕ್ಕೆ, ಚಾಪಲ್ಯಕ್ಕೆ ಮರುಳಾಗಿ ನಾಲಿಗೆಯ ಒಂದು ಇದನ್ನು, ಆ ಒಂದು ಚಾಪಲ್ಯವನ್ನು ಯಾರೂ ಸಹಿತ ಮಾಡಬಾರದು, ಚಟಕ್ಕೆ ಬಲಿಯಾಗಬಾರದು. ಅದೇ ರೀತಿಯಾಗಿ ಚರ್ಮ ಅನ್ನುವಂಥದ್ದು ಸ್ಪರ್ಶಜ್ಞಾನವನ್ನು ಹೊಂದಿರುವಂಥದ್ದು. ಸ್ಪರ್ಶಜ್ಞಾನ ಅಂದರೆ ಬೇಡದೇ ಇರುವಂತಹ ಸ್ಪರ್ಶಜ್ಞಾನವನ್ನು ನಾವು ಅನುಭವಿಸುವಂತಹದ್ದು, ಸ್ಪರ್ಶ ಸುಖವನ್ನು ಅನುಭವಿಸುವಂತಹದ್ದು. ಅದು ಸಹಿತ ಕೆಟ್ಟ ದೃಷ್ಟಿಯನ್ನು ಬೀರುವಂತಹದ್ದು. ಅದಕ್ಕೋಸ್ಕರವಾಗಿ ಅಂಥ ಒಂದು ಸ್ಪರ್ಶಜ್ಞಾನಕ್ಕೂ ಸಹಿತ ಒಳಗಾಗಬಾರದು ಅಂತ ಹೇಳ್ತಾನೆ. ಇಂದ್ರಿಯಗಳನ್ನು, ಪಂಚೇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಕೋಬೇಕು. ಅಂದರೆ ಹಿಡಿತದಲ್ಲಿಟ್ಕೋಬೇಕು ಅಂದರೆ ನಿಗ್ರಹಿಸಬೇಕು. ನೋಡುವುದನ್ನು ನಿಲ್ಲಿಸಬೇಕು ಅಂತಲ್ಲ, ಒಳ್ಳೆಯದನ್ನೇ ನೋಡಬೇಕು ಅಂತ, ಒಳ್ಳೆಯದನ್ನೇ ಮಾತಾಡಬೇಕು ಅಂತ. ಅರ್ಥವಾಯ್ತಾ? ಆ ರೀತಿಯಲ್ಲಿ ಇರಬೇಕು ಅಂತ ಮನು ಮಹರ್ಷಿಗಳು ಹೇಳ್ತಾರೆ. ಈ ರೀತಿಯಲ್ಲಿ ಮನು ಮಹರ್ಷಿ ಅದ್ಭುತವಾದ ಚಿಂತನೆಯನ್ನು ಸಮಾಜಕ್ಕೆ, ಸಮಾಜದ ಒಳಿತಿಗಾಗಿ, ಸಮಾಜವನ್ನು ಹೇಗೆ ನಾವು ಕಟ್ಟಬೇಕು, ಸಮಾಜವನ್ನು ಹೇಗೆ ನಡೆಸಬೇಕು ಅನ್ನುವುದನ್ನು ಅದ್ಭುತವಾಗಿ ಈ ಚಿಂತನೆಯನ್ನು ಮನು ಮಹರ್ಷಿಗಳು ಮನುಸ್ಮೃತಿಯಲ್ಲಿ ಹೇಳ್ತಾರೆ ಅನ್ನುವುದಾಗಿ ಈ ಒಂದು ಚಿಂತನೆಯ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಮಸ್ಕಾರ.